ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬಾ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಎಕನಾಮಿಕ್ಸ್ ಸಂಬಂಧಪಟ್ಟಂತಹ ಸೆಕ್ಟರ್ಸ್ ಆಫ್ ಇಂಡಿಯನ್ ಎಕಾನಮಿಯ ಕಂಟಿನ್ಯೂಷನ್ ಪಾರ್ಟ್ನ ನೋಡ್ತಿದ್ದೀವಿ. ಈಗ ನೋಡೋಣ ಕರ್ನಾಟಕ ಎಕಾನಮಿ. ಕರ್ನಾಟಕ ಇಸ್ ದ 8th biggest state of India, extend over an area of 191,791 square kilometers. For administration purpose, it is divided into 4 divisions, 30 districts, 176 taluks. It is endowed with rich natural resources like evergreen forest of Western Ghats, coastal region, rich flora and fauna, and ore deposits. These resources are contributing to the economic development in many ways. You can learn more information about our resources in geography. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಕರ್ನಾಟಕ ಸ್ಟೇಟ್ ಲಿಸ್ಟಲ್ಲಿ ನೋಡೋದಾದರೆ 8th ಲಾರ್ಜೆಸ್ಟ್ ಸ್ಟೇಟ್. ಓಕೆನಾ, ಇದು ಉಂಟು 191,791 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಇಲ್ಲಿ 4 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಇದೆ, 31 ಡಿಸ್ಟ್ರಿಕ್ಸ್, 30 ಕೊಟ್ಟಿದ್ದಾರೆ, 31 ಡಿಸ್ಟ್ರಿಕ್ಸು, 176 ತಾಲೂಕ್ಸ್ ಇದೆ. ಮತ್ತು ಇದು ನ್ಯಾಚುರಲ್ ರಿಸೋರ್ಸಸ್ನಲ್ಲಿ ತುಂಬ ಚೆನ್ನಾಗಿದೆ. ನಮಗೆ ವೆಸ್ಟರ್ನ್ ಘಾಟ್ಸ್ ಇದೆ, ಕೋಸ್ಟಲ್ ರೀಜನ್ಸ್ ಇದೆ, ಮತ್ತು ಒಳ್ಳೆ ಅನಿಮಲ್ ರಿಸೋರ್ಸಸ್ ಮತ್ತು ಪ್ಲ್ಯಾಂಟ್ ರಿಸೋರ್ಸಸ್ ಅಂದರೆ ಫ್ಲೋರ್ ಅಂದರೆ ಫೋನ್ ಅಂದರೆ ಅದೇ, ಮತ್ತು ಓರ್ ಡೆಪಾಸಿಟ್ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಮತ್ತು ಇದು ಸಹ ಅಂದರೆ ನಮ್ಮ ಕರ್ನಾಟಕನೂ ಸಹ ಎಕನಾಮಿಕ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡ್ತಿದೆ ಅಂತೇಳಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಯಾವ್ಯಾವ ಫೀಲ್ಡಲ್ಲಿ ಏನೇನು ಪ್ರೋಗ್ರೆಸ್ ಇದೆ, ಯಾವ ರೀತಿ ಚೇಂಜಸ್ ಆಗಿದೆ ಅಂತ ಒಂದೊಂದಾಗಿ ಕೊಟ್ಟಿದ್ದಾರೆ, ನೋಡೋಣ. ಅಗ್ರಿಕಲ್ಚರ್. ಮೋರ್ ದೆನ್ 52% ಆಫ್ ದಿ ವರ್ಕ್ ಫೋರ್ಸ್ ಇಸ್ ಸ್ಟಿಲ್ ಡಿಪೆಂಡ್ ಆನ್ ಅಗ್ರಿಕಲ್ಚರ್ ಇನ್ ಕರ್ನಾಟಕ. Agriculture in the state is characterized by wide crop diversification. Karnataka has attained self-sufficiency in food grains, but whereas in case of production of pulses there is deficit. ಸೊ ಇಲ್ಲಿ ನಮ್ಮ ಕರ್ನಾಟಕ 52% ಆಫ್ ಪೀಪಲು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇದು ಎಲ್ಲ ಕಡೆಯಿಂದ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರೊಡ್ಯೂಸ್ ಮಾಡುವಂತಹ ಕೆಪಾಸಿಟಿನ ಹೊಂದಿದೆ. ಫುಡ್ ಗ್ರೇನ್ಸಲ್ಲಿ ಚೆನ್ನಾಗಿದೆ, ಬಟ್ ಪಲ್ಸಸ್ ಅನ್ನೋ ಹೆಸರು ಬಂದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಅಬೌಟ್ 30% ಆಫ್ ದ ಕಲ್ಟಿವೇಬಲ್ ಏರಿಯಾ ಈಸ್ ಅಂಡರ್ ಇರಿಗೇಷನ್ ಆ್ಯಂಡ್ 70% is depend on rainfall. Irrigation potentials are created through major and minor irrigation projects. For example, ಘಟಪ್ರಭಾ, ಮಲಪ್ರಭಾ, ನಾರಾಯಣಪುರ, ಆಲಮಟ್ಟಿ ಡ್ಯಾಮ್, ತುಂಗಭದ್ರಾ, ಹೇಮಾವತಿ, ಹಾರಂಗಿ, ಕೃಷ್ಣರಾಜಸಾಗರ್ ಎಕ್ಸೆಟ್ರಾ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಅಗ್ರಿಕಲ್ಚರು 70% ಬಂದ್ಬಿಟ್ಟು ರೈನ್ ಮೇಲೆ ಡಿಪೆಂಡ್ ಆಗಿದೆ, 30% ಬಂದ್ಬಿಟ್ಟು ಇರಿಗೇಷನ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದೆಲ್ಲ ಎಕ್ಸಾಂಪಲ್ಸ್. ಘಟಪ್ರಭಾ, ಮಲಪ್ರಭಾ ಇದೆಲ್ಲ ನದಿಗಳು ಇರಿಗೇಷನ್ ಫೆಸಿಲಿಟೀಸ್ಗೆ ಹೆಲ್ಪ್ ಮಾಡ್ತಿದೆ. ಓಕೆನಾ. ಸೊ ಈ ನದಿಗಳ ಮುಖಾಂತರ ಇರಿಗೇಷನ್ ಮಾಡಿ ನಾವು ಕ್ರಾಪ್ಸ್ನ ಬೆಳಿತಿದ್ದೀವಿ. ಪ್ಯಾಡಿ, ಜೋಗರ್, ರಾಗಿ, wheat, bajra are the important food crops grown in Karnataka. Cotton, sugarcane, tobacco, potato, oil seeds, coffee, tea are major commercial crops of the state. ಸೊ ಇದೆಲ್ಲ ಹೇಳ್ತಿದ್ದಾರೆ. ಫುಡ್ ಕ್ರಾಪ್ಸ್ ಅಂದರೆ ತಿನ್ನಕ್ಕಂತಲೇ, ಅಂದರೆ ನಾವಾಗಿರ್ಬೋದು, ಚೆನ್ನಾಗಿರ್ಬೋದು, ಕಾಮನ್ ಪೀಪಲ್ ಯಾರು ಬೇಕಾದ್ರೂ ಆಗಿರ್ಬೋದು, ತಿನ್ನಕ್ಕಂತಲೇ ಮಾಡೋದು. ಈ ಕಾಟನ್, ಶುಗರ್ಕೇನೆಲ್ಲ ಏನಂದರೆ ಅದನ್ನು ಸೆಲ್ ಮಾಡಿದ್ರೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಅದನ್ನು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಕರೀತಾರೆ. ಕಾರ್ಡಮಮ್, ಪೆಪ್ಪರ್, ಕೋಕೋನಟ್ ಆ್ಯಂಡ್ ಬನಾನಾ ಆರ್ ದ ಮೇಜರ್ ಸ್ಪೈಸಸ್ ಆ್ಯಂಡ್ ಪ್ಲಾಂಟೇಶನ್ ಕ್ರಾಪ್ಸ್ ಆಫ್ ದಿ ಸ್ಟೇಟ್. ಸೊ ಇದೆಲ್ಲ ಮೇಜರ್ ಪ್ಲಾಂಟೇಶನ್ ಕ್ರಾಪ್ಸ್. ಓಕೆನಾ. ನೆಕ್ಸ್ಟ್ ಹಾರ್ಟಿಕಲ್ಚರ್. Karnataka is one of the leading states in horticulture. In order to improve the cultivation of the horticulture, the state government has undertaken many initiatives like area expansion, assistance to farmers, supply of seeds and seedlings, micro irrigation, control of pests and diseases, post-harvest management, and
marketing, etc. Karnataka State Horticulture Development Agency has been established to develop horticulture farmers and nurseries with more scientific approach. ಸೊ ಅಲ್ಲಿ ಹಾರ್ಟಿಕಲ್ಚರ್ ಅಂದರೆ ಏನು? ಗ್ರೋಯಿಂಗ್ ಆಫ್ ಕ್ರಾಪ್ಸ್ ಅಥವಾ ಪ್ಲ್ಯಾಂಟ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಇವೆಲ್ಲ ಸೀಡ್ಸ್ ಮಾಡಿಬಿಟ್ಟು ಅಲ್ಲಿ ಸೆಲ್ ಮಾಡೋದು. ಸೊ ಅಲ್ಲಿ ಸೆಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರಿಗೊಂದು ಇನ್ಕಮ್ ಆಗುತ್ತೆ, ಯಾರು ಸೆಲ್ ಮಾಡ್ತಾರೋ ಅವ್ರಿಗೆ. ಮತ್ತು ಇನ್ನೊಬ್ರಿಗೂ ಅಷ್ಟೇ ಅಲ್ಲಿ ಆ ಸ್ಯಾಪ್ಲಿಂಗ್ಸ್ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು, ಈಸಿಯಾಗಿ ಸಿಗುತ್ತೆ. ಓಕೆನಾ? ಮತ್ತು ಗೌರ್ಮೆಂಟು ಸಹ ತುಂಬ ಹೆಲ್ಪ್ ಮಾಡ್ತಿದೆ ಅಂತ. ಹಾರ್ಟಿಕಲ್ಚರ್ ಯಾರು ಮಾಡ್ತಿದ್ದಾರೆ, ಯಾವ ರೀತಿ ಅಂದರೆ ಅಸಿಸ್ಟೆನ್ಸ್ ಕೊಡ್ತಾರೆ ಫಾರ್ಮರ್ಸ್ಗೆ, ಸೀಡ್ಸು ಮತ್ತು ಸೀಡ್ಲಿಂಗ್ಸ್ನ ಅಲ್ಲಿ ಸಪ್ಲೈ ಮಾಡ್ತಾರೆ. ಮೈಕ್ರೋ ಇರಿಗೇಷನ್, ಕಂಟ್ರೋಲ್ ಆಫ್ ಪೆಸ್ಟ್ ಆ್ಯಂಡ್ ಡಿಸೀಸಸ್, ಮತ್ತು ಅಲ್ಲಿ ಯಾವುದೇ ರೀತಿಯ ಹುಳ ಹುಪ್ಪಟೆಗಳಿಂದ ತೊಂದರೆ ಆಗಬಾರ್ದು. ಮತ್ತು ಕ್ರಾಪ್ಸ್ ಎಲ್ಲ ಗ್ರೋ ಆದಮೇಲೆ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತ, ಅದನ್ನೇ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಮತ್ತು ಮಾರ್ಕೆಟಿಂಗು ಸಹ ಮಾಡ್ತಾರೆ. ಕರ್ನಾಟಕ ಸ್ಟೇಟ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಏಜೆನ್ಸಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಏನಕ್ಕಪ್ಪ ಅಂದರೆ ಫಾರ್ಮ್ಸ್ ಆ್ಯಂಡ್ ನರ್ಸರೀಸ್ನ ಸೈಂಟಿಫಿಕ್ ಆಗಿ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ನಬಾರ್ಡ್ ಈಸ್ ಪ್ರೊವೈಡಿಂಗ್ ಕ್ರೆಡಿಟ್ ಫೆಸಿಲಿಟೀಸ್ ಥ್ರೂ ಇಟ್ಸ್ ಏಜೆನ್ಸೀಸ್ ಫಾರ್ ದ ಎಕ್ಸ್ಪ್ಯಾನ್ಷನ್ ಆಫ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್. ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ರೂರಲ್ ಡೆವಲಪ್ಮೆಂಟ್. ಸೊ ಈ ಬ್ಯಾಂಕು ನಬಾರ್ಡ್ ಏನು ಮಾಡುತ್ತೆ, ಸಾಲ ಕೊಟ್ಟು ಫಾರ್ಮರ್ಸ್ಗೆ ಹೆಲ್ಪ್ ಮಾಡ್ತಿದೆ. ನೆಕ್ಸ್ಟ್, ಫ್ಲೋರಿಕಲ್ಚರ್ ಇನ್ ಕರ್ನಾಟಕ. ಫ್ಲೋರಿಕಲ್ಚರ್ ಅಂದರೆ ಗ್ರೋಯಿಂಗ್ ಆಫ್ ಫ್ಲವರ್ಸ್. Floriculture is also called flower farming. It is the cultivation of flowering and ornamental plants for botanical gardens and floristry, floral industry. Karnataka is the leader of floriculture. Devanahalli and Chikballapur are the leading flower growing taluks in the state. ಓಕೆನಾ? ಸೊ ಇಲ್ಲಿ ಫ್ಲೋರಿಕಲ್ಚರ್ ಅಂದರೆ ಏನು? ಫ್ಲವರ್ಸ್ನ ಗ್ರೋ ಮಾಡೋದು. ನಮ್ಮ ರಾಜ್ಯದಲ್ಲಿ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ತುಂಬ ಚೆನ್ನಾಗಿ ಫ್ಲವರ್ ಗ್ರೋ ಮಾಡೋ ತಾಲೂಕ್ಸು. ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಇನ್ ಫ್ಲೋರಿಕಲ್ಚರ್ ಇಸ್ ಇನ್ಕ್ರೀಸಿಂಗ್ and a major portion of the flowers exported from India are from ಕರ್ನಾಟಕ. ಸೊ ನಮ್ಮ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿರೋದು. ಓಕೆನಾ? ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್ ಆ ಫ್ಲೋರಿ ಬಿಸ್ನೆಸ್ ವಿತ್ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಆ್ಯಂಡ್ ಫ್ರೈಟ್ ಸಬ್ಸಿಡೀಸ್ ಫಾರ್ ಎಂಟರ್ಪ್ರಿನರ್ಸ್ ಇನ್ ಕರ್ನಾಟಕ. Karnataka Agro Industries Corporation, that is KAIC, National Horticulture Board, helps to establish a flori business with cold storage facilities and freight subsidies for entrepreneurs in Karnataka. ಸೊ ಇಲ್ಲಿ ಯಾರಪ್ಪ ತುಂಬ ಹೆಲ್ಪ್ ಮಾಡ್ತಿರೋದು ಫ್ಲೋರಿಕಲ್ಚರ್ಗೆ ಅಂದರೆ ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಮತ್ತು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್. ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅಂದರೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಮತ್ತು ಸಬ್ಸಿಡೀಸ್ ಕೊಟ್ಟು ಹೆಲ್ಪ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿ ಡೆವಲಪ್ಮೆಂಟ್. ಕರ್ನಾಟಕ ರ್ಯಾಂಕ್ಸ್ ಸೆಕೆಂಡ್ ಪ್ಲೇಸ್ ಇನ್ ಇಂಡಿಯಾ ಇನ್ ಮಿಲ್ಕ್ ಪ್ರೊಡಕ್ಷನ್. ದ ಸ್ಟೇಟ್ ಶೇರ್ಸ್ ಇನ್ ಲೈಫ್ ಸ್ಟಾಕ್ ಆ್ಯಂಡ್ ಪಾಟ್ರಿ ಆಫ್ ಇಂಡಿಯಾ ಈಸ್ 6.2% ಆ್ಯಂಡ್ 6.48% ರೆಸ್ಪೆಕ್ಟಿವ್ಲಿ. ಸೊ ಇಲ್ಲಿ ಅನಿಮಲ್ ಹಸ್ಬೆಂಡ್ರಿ ಅಂದರೆ ಟೇಕಿಂಗ್ ಕೇರ್ ಆಫ್ ದ ಅನಿಮಲ್ಸ್, ಡೈರಿ ಅಂದರೆ ಹಾಲು ಕರೆದು ಮತ್ತು ಡೈರಿ ಪ್ರಾಡಕ್ಟ್ಸ್ ಮಾಡಿಬಿಟ್ಟು. ಇಲ್ಲಿ ಸೆಕೆಂಡ್ ಪ್ಲೇಸ್ ಇನ್ ಇಂಡಿಯಾ ಇನ್ ಮಿಲ್ಕ್ ಪ್ರೊಡಕ್ಷನ್. ಸೊ ಫಸ್ಟು ನಮ್ಮ ಇಂಡಿಯಾದಲ್ಲಿ ಕರ್ನಾಟಕ ಸೆಕೆಂಡ್ ಪ್ಲೇಸ್ನಲ್ಲಿದೆ. ಓಕೆನಾ? ಇಲ್ಲಿ ಮತ್ತು ಲೈಫ್ ಸ್ಟಾಕ್ ಮತ್ತು ಪಾಟ್ರಿನಲ್ಲಿ ಲೈಫ್ ಸ್ಟಾಕಲ್ಲಿ 6.2% ಕಾಂಟ್ರಿಬ್ಯೂಟ್ ಮಾಡುತ್ತೆ ಮತ್ತು ಪಾಟ್ರಿನಲ್ಲಿ 6.48% ಕಾಂಟ್ರಿಬ್ಯೂಟ್ ಮಾಡುತ್ತೆ. ದ ಮಿಲ್ಕ್ ಪ್ರೊಡಕ್ಷನ್ ಇನ್ ದ ಸ್ಟೇಟ್ ಹ್ಯಾಸ್ ಇನ್ಕ್ರೀಸ್ಡ್ ಫ್ರಮ್ 4.5 million tons in 2008 to 4.8 million tons in 2010. The health of livestock and poultry in the state are catered through a network of veterinary centers established throughout ಕರ್ನಾಟಕ. ಸೊ ಇಲ್ಲಿ ಈ ಹಸುಗಳನ್ನಾಗಿರ್ಬೋದು ಯಾವ ರೀತಿ ನಾವು ಟೇಕ್ ಕೇರ್ ಮಾಡ್ತೀವಿ ಅಂದರೆ ವೆಟರ್ನಿಟಿ ಸೆಂಟರ್ಸಿಂದ. ಹಾಗಾಗಿ ಮಿಲ್ಕ್ ಪ್ರೊಡಕ್ಷನ್ ಏನಾಗಿದೆ 4.5 2008 and 9 4.8 ಮಿಲಿಯನ್ 2010 ಆಗಿದೆ. Karnataka Milk Federation, that is KMF, is state level cooperative organization which is implementing dairy development in the state under Operation Flood. It markets milk and dairy products to the
ಕನ್ಸ್ಯೂಮರ್ಸ್. ಸೊ ಈಗ ನಾವು ತೊಗೊಳ್ತಾ ನಂದಿನಿ ಪ್ರಾಡಕ್ಟ್ ಬಂದ್ಬಿಟ್ಟು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವ್ರ ಕಂಪನಿಯಿಂದನೇ, ಓಕೆನಾ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಕೋಆಪ್ರೇಟಿವ್ ಸೊಸೈಟಿ ಆಗಿ ಅಲ್ಲಿ ಹೆಲ್ಪ್ ಮಾಡ್ತಾರೆ ಫಾರ್ಮರ್ಸ್ಗೆ. ಆವಾಗ ಅವರು ಜಾಸ್ತಿ ಡೈರಿ ಪ್ರಾಡಕ್ಟ್ಸ್ನ ಕೊಡ್ಬೋದು ಕನ್ಸ್ಯೂಮರ್ಸ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ನೆಕ್ಸ್ಟ್ ಫಿಶರೀಸ್. ಕರ್ನಾಟಕ ಹ್ಯಾಸ್ ರಿಚ್ ರಿಸೋರ್ಸ್ ಆಫ್ ಫಿಶ್ ಕಲ್ಚರ್ ವಿತ್ ಎ ಕಾಂಟಿನೆಂಟಲ್ ಶೆಲ್ಫ್ ಆಫ್ 20,000 square kilometer with 320 km of coastal line and 5.60 lakh hectares of inland waters. ಕಾಂಟಿನೆಂಟಲ್ ಶೆಲ್ಫು 27,000 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ ಅಲ್ವಾ. ಈ ಕಾಂಟಿನೆಂಟಲ್ ಶೆಲ್ಫ್ ಏನಪ್ಪ ಅಂದರೆ ಎಲ್ಲಿ ಮೀನುಗಳು ಜಾಸ್ತಿ ಸಿಗುತ್ತೆ, ಸೊ ಅಲ್ಲಿ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ನಮ್ಮ ಕರ್ನಾಟಕ 320 ಕಿಲೋಮೀಟರ್ಸ್ ಕೋಸ್ಟಲ್ ಲೈನ್ ಇದೆ. ಸೊ ಇದು ಬಂದ್ಬಿಟ್ಟು ಕೋಸ್ಟಲ್ ಲೈನ್ ಇದು ಎಷ್ಟಿದೆ ಕರ್ನಾಟಕದಂದರೆ 320 ಕಿಲೋಮೀಟರ್ಸ್ ಇದೆ. ಮತ್ತು 5.60 lakh hectares ಆಫ್ ಇನ್ಲ್ಯಾಂಡ್ ವಾಟರ್ಸ್. ಇನ್ಲ್ಯಾಂಡ್ ವಾಟರ್ಸ್ ಅಂದರೆ 4 ಸೈಡ್ಸು ಲ್ಯಾಂಡ್ ಕವರ್ ಆಗುತ್ತೆ, ಮಧ್ಯ ವಾಟರ್ ಅದನ್ನು ಇನ್ಲ್ಯಾಂಡ್ ವಾಟರ್ ಅಂತ ಕರಿತೀವಿ. ಇಟ್ ಗಿವ್ಸ್ ಹ್ಯೂಜ್ ಸ್ಕೋಪ್ ಫಾರ್ ಡೆವಲಪ್ಮೆಂಟ್ ಆಫ್ ಫಿಶರೀಸ್. ದ ಟೋಟಲ್ ಫಿಶರ್ಮೆನ್ ಆಫ್ ದ ಸ್ಟೇಟ್ ಈಸ್ 9.61 lakh, ಕಂಪ್ರೈಸಿಂಗ್ 3.28 lakh ಮೆರೈನ್ and 6.33 lakh inland fishermen. The average fish production in the last 5 years is about 587 lakh tons. ಸೊ ಇಲ್ಲಿ ಟೋಟಲ್ 9.61 lakh ಫಿಶರ್ಮೆನ್ ಇದ್ದಾರೆ. 6.33 lakh ಫಿಶರ್ಮೆನ್ಸು ಇನ್ಲ್ಯಾಂಡಲ್ಲಿ ಡಿಪೆಂಡ್ ಆಗಿದ್ದಾರೆ. ಮೆರೈನವ್ರು ಅಂದರೆ ಅರೇಬಿಯನ್ ಸಿ 328 lakh ಪೀಪಲ್ ಇದ್ದಾರೆ. ದ ಆವ್ರೇಜ್ ಫಿಶ್ ಎಷ್ಟಾಯಿತು ಅಂದರೆ 587 lakh tons ಅಲ್ಲಿ ಪ್ರೊಡ್ಯೂಸ್ ಆಗಿದೆ. The state contribution to India's total fish production is 6%. There are 7 fishing harbors in the state located at Karwar, Dadri, Honavar, Bhatkal, Ganguvalli, Malpe and Mangalore. Export of marine products is earning good foreign exchange for Indian economy. ಸೊ ಎಲ್ಲ ಏನು ಮಾಡ್ತಾರೆ ಹಾರ್ಬರ್ಸು. ಸೊ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಿದೆ ಮೇರಿನ್ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ. ನೆಕ್ಸ್ಟ್ ಇಂಡಸ್ಟ್ರಿ. ಕರ್ನಾಟಕ ಇಸ್ ಎ ಸೆಂಟರ್ ಫಾರ್ ಸಮ್ ಆಫ್ ದ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾ. ಯಾವುದಪ್ಪ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ಸ್ ಅಂದರೆ ಇಲ್ಲಿ ಹೆಸರು ಕೊಟ್ಟಿದ್ದಾರೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಈಸ್ ಡೆಡಿಕೇಟೆಡ್ ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಫಾರ್ ಇಂಡಿಜಿಯಸ್ ಫೈಟರ್ ಏರ್ಕ್ರಾಫ್ಟ್ಸ್ ಫಾರ್ ದಿ ಇಂಡಿಯನ್ ಏರ್ ಫೋರ್ಸ್. ಸೊ HAL ಬಂದ್ಬಿಟ್ಟು ಇದಕ್ಕೆ ಇಂಡಿಯನ್ ಏರ್ ಫೋರ್ಸ್ಗೋಸ್ಕರ ಅಂತಲೇ ಇರೋದು. It is the largest public sector industry in Karnataka, which has more than 9,500 employees. National Aerospace Laboratories NAL, Bharat Heavy Electricals Limited BHEL, Indian Telephone Industries ITI, Bharat Earth Movers Limited BEML, Bharat Electronics Limited BEL, Hindustan Machine Tools HMT and other heavy industries established in Karnataka under the public sector. So ಇದೆಲ್ಲ ಹೇಳಿದ್ವಲ್ಲ ಎಲ್ಲ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್, ಓಕೆನಾ. ಸೊ ನೆಕ್ಸ್ಟು TVS ಮೋಟರ್ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಅಟ್ ಮೈಸೂರು, ಟಾಟಾ ಮೋಟರ್ಸ್ ಅಟ್ ಧಾರವಾಡ, ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಲೈಕ್ ಕಿರ್ಲೋಸ್ಕರ್, ABB, Kavika, Larsen and Turbo, that is L&T, are some of the important private sector industries established in Karnataka. Infosys and Wipro are leading IT, that is information technology companies from Karnataka. So information technology companies are the example ಮತ್ತೆ private companies. Karnataka is the leading state in biotechnology industry. It has built up considerably resources and talent. It is one of the first state to frame an industry-oriented biotechnology policy. ಸೊ ಬಯೋಟೆಕ್ನಾಲಜಿ ಪಾಲಿಸಿನಲ್ಲಿ ಅದು ಯಾವ ಥರ ಅಂದರೆ ಇಂಡಸ್ಟ್ರಿ ಓರಿಯೆಂಟೆಡ್ ಮಾಡೋದ್ರಲ್ಲಿ ನಮ್ಮ ಕರ್ನಾಟಕ ಫಸ್ಟ್ ಇದೆ. ನೆಕ್ಸ್ಟ್ ಬ್ಯಾಂಕಿಂಗ್. ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯ ಎಸ್ಟಾಬ್ಲಿಷ್ಡ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇನ್ 1913. ಸೊ ನಮ್ಮ ಸ್ಟೇಟ್ ಬ್ಯಾಂಕ್ ಎಸ್ಟಾಬ್ಲಿಷ್ ಮಾಡಿದ್ಯಾರು? ಸರ್ ವಿಶ್ವೇಶ್ವರಯ್ಯ. ಸಿನ್ಸ್ ದೆನ್ ಕರ್ನಾಟಕ ಹ್ಯಾಸ್ ಪ್ರೀಮಿಯರ್ ಪೊಸಿಷನ್ ಇನ್ ಬ್ಯಾಂಕಿಂಗ್. ಸೊ ಅವತ್ತಿಂದ ನಮ್ಮ ಕರ್ನಾಟಕ ಬ್ಯಾಂಕಿಂಗಲ್ಲಿ ಒಳ್ಳೆ ಪೊಸಿಷನ್ ಇದೆ. ದಕ್ಷಿಣ ಕನ್ನಡ, ಉಡುಪಿ ಆರ್ ದಿ ಕ್ರೇಡಲ್ಸ್ ಆಫ್ ದಿ ಬ್ಯಾಂಕಿಂಗ್ ಇಂಡಸ್ಟ್ರಿ. ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್, which are leading public sector banks. They had their roots from these two districts. ಸೊ ಇದೆಲ್ಲ
ಎಕ್ಸಾಂಪಲ್ ಬ್ಯಾಂಕ್ಸ್ಗೆ ಅದು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಎಕ್ಸಾಂಪಲ್ಸು. ಓಕೆನಾ. ಸೊ ಇದೆಲ್ಲ 2 ಡಿಸ್ಟ್ರಿಕ್ಸಿಂದನೇ ಆಗಿದೆ. ಕೆನರಾ ಬ್ಯಾಂಕ್ is the first bank to sponsor regional rural bank, that is RRB in the state. Now 27 public sector commercial banks, 16 private commercial banks and 6 regional rural banks are operating in the state. IDBI, Axis Bank, ICICI Bank, Indus Bank, etc. are the leading private banks operating in the state. ಸೊ ಇದೆಲ್ಲ ಬ್ಯಾಂಕ್ಸ್ ಯಾವುದಾದ್ರು ಕಮರ್ಷಿಯಲ್, ಯಾವುದಾದ್ರು ರೂರಲ್ ಮತ್ತು ರೀಜನಲ್ ಬ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಟೂರಿಸಮ್. Karnataka, with its great heritage and cultural background, has vast potential for the sustainable development of this tourism industry. Since 1988, tourism has been given priority. ಸೊ ಇಲ್ಲಿ ಟೂರಿಸಮ್ ಬಗ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಕರ್ನಾಟಕ ಒಂದು ರಿಚ್ ಹೆರಿಟೇಜ್ ಇದೆ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಇನ್ ಟೂರಿಸಮ್ಮು ಇದೆ. 1988ಇಂದ ಟೂರಿಸಮ್ಗೆ ತುಂಬ ಪ್ರಿಯಾರಿಟಿ ಕೊಟ್ಟಿದ್ದಾರೆ. Tourism is instrumental for socio-economic growth of the state as well as providing lot of employment opportunities. ಸೊ ಟೂರಿಸಮ್ಮು ತುಂಬ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಇಲ್ಲಿ ಕೊಡ್ತಿದೆ. ಇಟ್ ಆಲ್ಸೋ ಹೆಲ್ಪ್ ದಿ ಗ್ರೋತ್ ಆಫ್ ಟ್ರಾನ್ಸ್ಪೋರ್ಟ್, ಟ್ರೇಡ್, ಹೆಲ್ತ್, ಹಾರ್ಟಿಕಲ್ಚರ್, ಫ್ಲೋರಿಕಲ್ಚರ್ ಆ್ಯಂಡ್ MSMES. MSMES ಅಂದರೆ ಮಿನಿಸ್ಟ್ರಿ ಆಫ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಸೊ ಇಲ್ಲಿ ಟೂರಿಸಮಿಂದ ಏನೇನು ನಮಗೆ ಯೂಸ್ ಆಗುತ್ತೆ ಅಂದರೆ, ಟ್ರೇಡು, ಟ್ರಾನ್ಸ್ಪೋರ್ಟು, ಹೆಲ್ತ್ ಎಲ್ಲನೂ ನಮಗೆ ಇಂಪ್ರೂವ್ ಆಗುತ್ತೆ. ಅದಕ್ಕೇ ಟ್ರಾನ್ಸ್ಪೋರ್ಟೇಷನು ಸಹ ಒಂದು ಕಂಟ್ರಿನಲ್ಲಿ ಅಥವಾ ಒಂದು ಸ್ಟೇಟಲ್ಲಿ ತುಂಬ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಈಸ್ ಪವರ್. Karnataka generates power in 4 different forms, namely hydropower, thermal power, wind power and solar power. ಸೊ ಇದು ಯಾವುದು 4 ಟೈಪ್ಸ್ ಆಫ್ ಪವರ್ ಜನ್ರೇಷನ್. ಯಾವುದಪ್ಪ ಅಂದರೆ ಹೈಡ್ರೋ, ಥರ್ಮಲ್, ವಿಂಡ್ ಮತ್ತು ಸೋಲಾರ್. ಹೈಡ್ರೋ ಪವರ್ ಇಸ್ ಅ ಮೇಜರ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ generation in the state. Electricity generation plants are owned and controlled by Karnataka Power Corporation Limited. ಸೊ ಎಲೆಕ್ಟ್ರಿಸಿಟಿ ಮೇನ್ ಅಥಾರಿಟಿ ಯಾರು? ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು. ಸೊ ಇದನ್ನು ಯಾರು ರೆಸ್ಪಾನ್ಸಿಬಲ್ ಕರೆಕ್ಟಾಗಿ ಸಪ್ಲೈ ಮಾಡೋಕ್ಕೆ ಅಂದರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ದಟ್ ಈಸ್ KPTA is responsible to distribute the power throughout the state. ಸೊ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದೆ ನೋಡಿ, ಹೈಡ್ರೋ ಎಲೆಕ್ಟ್ರಿಕ್, ಸೋಲಾರ್ ಎನರ್ಜಿ ಮತ್ತು ವಿಂಡ್ ಪವರ್. ಸೊ ಇದಿಷ್ಟು ಮತ್ತು ಥರ್ಮಲ್ ಪವರ್ ಇದೆಲ್ಲನೂ ಸಹ ತುಂಬ ಇಂಪಾರ್ಟೆಂಟ್. Next, transport. Transport is the lifeline of the state economy. Agriculture, industry, mining, trade and other activities depend on ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಸೊ ಅಲ್ವಾ. ಸೊ ಪ್ರತಿಯೊಂದು ಸ್ಟೇಟಲ್ಲಿ ಆಗಲಿ, ಕಂಟ್ರಿನಾಗಲಿ, ಇಲ್ಲ ನಿಮ್ಮ ವಿಲೇಜ್ಗಳಲ್ಲಿ ತೊಗೊಳ್ಳಿ, ಒಂದು ದಿವಸ ಆ ರೋಡಲ್ಲಿ ಹೋಗೋಕ್ಕೆ ಬರೋಕ್ಕೆ ನಮಗೆ ಚಾನ್ಸ್ ಆಗ್ತಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಹೇಗಿರುತ್ತೆ ಅಲ್ವಾ. ಸೊ without systematic transportation, no economic development is possible. Therefore, transport is the key for economic development. Road transport, rail transport, water transport and aid are helpful for economic development. ಸೊ ಯಾವ್ಯಾವ ರೀತಿ ಟ್ರಾನ್ಸ್ಪೋರ್ಟ್ ಇದೆ ಅಂದರೆ, ರೋಡ್ ಆಗಿರ್ಬೋದು, ರೈಲ್ವೇಸು, ವಾಟರ್ ಮತ್ತು ಏರ್ವೇಸ್, ಈ ಥರ ಡಿಫ್ರೆಂಟ್ ಟ್ರಾನ್ಸ್ಪೋರ್ಟು ನಮ್ಮ ಸ್ಟೇಟಲ್ಲಿ ನಾವು ಫಾಲೋ ಮಾಡ್ತೀವಿ. ಸೊ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟೇಷನ್ ಇಲ್ಲದಿದ್ದರೆ ನಮ್ಮ ಎಕನಾಮಿ ಡೆವಲಪ್ ಆಗೋದು ತುಂಬ ಕಷ್ಟ. ಸೊ ಈಗ 1 by 1 ನೋಡೋಣ. ರೋಡ್ ಟ್ರಾನ್ಸ್ಪೋರ್ಟ್, ರೈಲ್ವೇಸು, ವಾಟರ್ ಮತ್ತು ಏರ್ ಟ್ರಾನ್ಸ್ಪೋರ್ಟ್ನ. ಸೊ ಫಸ್ಟ್ ರೋಡ್ ಟ್ರಾನ್ಸ್ಪೋರ್ಟ್. ಕರ್ನಾಟಕ ಈಸ್ ಹ್ಯಾವಿಂಗ್ ಅ ವೈಡ್ ರೇಂಜ್ ಆಫ್ ನೆಟ್ವರ್ಕ್ ಆಫ್ ರೋಡ್ ಅಲ್ವಾ. ನಮ್ಮ ಸ್ಟೇಟಲ್ಲಿ ಚೆನ್ನಾಗಿರೋ ರೋಡ್ಸ್ ಇದೆ. ರೋಡ್ಸ್ ಕನೆಕ್ಟ್ಸ್ ಎವ್ರಿ ನ್ಯೂಕ್ ಆ್ಯಂಡ್ ಕಾರ್ನರ್ ಆಫ್ ದಿ ಸ್ಟೇಟ್. ಸೊ ನಾವು ಯಾವುದೇ ಪ್ಲೇಸ್ಗೆ ಹೋದ್ರೂ ಹೇಗೆ ಹೋಗ್ಬೋದು? ರೋಡ್ ಸೈಡ್ ರೋಡ್ ವೇಸಿಂದನೇ ಹೋಗಬೇಕಾಗತ್ತೆ ಅಲ್ವಾ. ದ ಆ್ಯಕ್ಟ್ ಆಸ್ ಅ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಬೋತ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾಸ್. ಇಂಪಾರ್ಟೆಂಟ್ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ಆರ್ ಬೀಯಿಂಗ್ ಡೆವಲಪ್ಡ್ ವಿತ್ ಕೋಆರ್ಡಿನೇಷನ್ ಆಫ್ ಪ್ರೈವೇಟ್ ಕ್ಯಾಪಿಟಲಿಸ್ಟ್. ಸೊ ಇಲ್ಲಿ ಬ್ರಿಡ್ಜಸ್ ಆಗಿರ್ಬೋದು ಮತ್ತು ಇಂಪಾರ್ಟೆಂಟ್ ರೋಡ್ಸ್. ಸೊ ಅಲ್ಲಿ ಪ್ರೈವೇಟ್ ಪೀಪಲ್ನ ಹೆಲ್ಪ್ ಬೇಕಾಗತ್ತೆ. ಸೊ ಆಗುವಾಗ ಅದು ಚೆನ್ನಾಗಾಗುತ್ತೆ. ನೆಕ್ಸ್ಟ್, ಅಂಡರ್ ಪ್ರಧಾನ ಮಂತ್ರಿ ಸಡಕ್ ಯೋಜನೆ, ಮೇನ್ ರೋಡ್ಸ್ ಟು ಎವ್ರಿ ವಿಲೇಜ್ ಆರ್ ಲಿಂಕ್ಡ್. ಸೊ ಯಾವ್ಯಾವ ವಿಲೇಜಲ್ಲಿ ತುಂಬ ಪೂರ್ ಇರ್ತಾವೆ ರೋಡ್ಸು,
ಸೊ ಅಲ್ಲಿ ಯಾವ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಪ್ರಧಾನ ಮಂತ್ರಿ ಸಡಕ್ ಯೋಜನೆ. ಸೊ ಸಡಕ್ ಅಂದರೆ ರಸ್ತೆ, ಓಕೆನಾ. ಸೊ ಅದ್ರ ಕೆಳಗೆ ತುಂಬ ವಿಲೇಜಸ್ಗೆ ರೋಡ್ಸು ಆಗಿದೆ. ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ KSRTC is a government owned enterprises for its efficient public transport. ನಾವು ಇವಾಗ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಹೋಗಬೇಕಾದ್ರೂ ಸೊ ನಾವು ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅಂದರೆ KSRTC ಮೇಲೆ ಡಿಪೆಂಡ್ ಆಗಿರ್ತೀವಿ ಅಲ್ವಾ. ಫಾರ್ ಎಫಿಷಿಯಂಟ್ ಫಂಕ್ಷನ್ ಆ್ಯಂಡ್ ಆಪರೇಷನ್ ಫೀಸಿಬಿಲಿಟಿ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ bifurcated this corporation into 4 corporations, namely. ಸೊ KSRTCನ ಮತ್ತೆ 4 ಡಿವಿಷನ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಒನ್ ಯಾವುದಪ್ಪ ಅಂದರೆ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್, ದಟ್ ಈಸ್ KSRTC. ಬೆಂಗಳೂರು ಮಹಾನಗರ ರೋಡ್ ಟ್ರಾನ್ಸ್ಪೋರ್ಟೇಷನ್, ದಟ್ ಈಸ್ BMTC. ನಾರ್ತ್ ವೆಸ್ಟ್ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ NWKRTC. ನಾರ್ತ್ ಈಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟೇಷನ್, ದಟ್ ಈಸ್ NEKRTC. ಸೊ ಈ ರೀತಿ ಡಿವೈಡ್ ಮಾಡಿಕೊಂಡು ಅಲ್ಲಿ ಒಳ್ಳೆ ರೋಡ್ ಫೆಸಿಲಿಟೀಸ್ನ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ನ ಕೊಡ್ತಿದ್ದಾರೆ. ನೆಕ್ಸ್ಟ್ ರೈಲ್ವೇಸ್. ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಈಸ್ ಕಾಂಟ್ರಿಬ್ಯೂಟಿಂಗ್ ಲಾರ್ಜ್ಲಿ ಫಾರ್ ದಿ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಇಂಟಿಗ್ರೇಷನ್ ಆಫ್ ದಿ ಸ್ಟೇಟ್. ಸೊ ರೈಲ್ವೇಸು ಸಹ ನಮಗೆ ತುಂಬ ಮುಖ್ಯ ಅಲ್ವಾ. ಇದು ಸಹ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡ್ತಿದೆ. ಮೋಸ್ಟ್ ಆಫ್ ದ ಕ್ಯಾಪಿಟಲ್ ಸಿಟೀಸ್ ಆಫ್ ದ ನೇಷನ್ ಈಸ್ ಫೆಸಿಲಿಟೇಡ್ ಬೈ ದಿ ರೈಲ್ವೆ ಟ್ರಾನ್ಸ್ಪೋರ್ಟ್ ಫ್ರಮ್ ಬೆಂಗಳೂರು ಅಲ್ವಾ. ನಮ್ಮ ಬೆಂಗಳೂರಿಂದ ಎಷ್ಟೊಂದು ಕಡೆ ರೀಚ್ ಆಗೋಕ್ಕೆ ಬೇರೆ ಬೇರೆ ಸ್ಟೇಟ್ಸ್ಗಾಗಿರ್ಬೋದು, ಬೇರೆ ಬೇರೆ ಡಿಸ್ಟ್ರಿಕ್ ಆಗಿರ್ಬೋದು, ಸೊ ಎಲ್ಲ ಕಡೆ ಹೋಗೋಕ್ಕೆ ಬೆಂಗಳೂರಿಂದ ರೈಲ್ ಟ್ರಾನ್ಸ್ಪೋರ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್ಸ್ ಆರ್ ಅಪ್ಗ್ರೇಡೆಡ್, ಎಲೆಕ್ಟ್ರಿಕ್ ಸಿಗ್ನಲಿಂಗ್ ಸಿಸ್ಟಮ್ ಈಸ್ ಇನ್ಸ್ಟಾಲ್ಡ್ ಫಾರ್ ಸ್ಮೂತ್ ಟ್ರಾನ್ಸ್ಪೋರ್ಟ್ ಆಫ್ ರೈಲ್ವೆ. ಸೊ ಈಗ ಹಳೆ ಕಾಲದ ರೈಲ್ವೇಸ್ ಇತ್ತಲ್ಲ, ಯಾರು ಮಾಡಿದ್ದು ರೈಲ್ವೇಸು? ಬ್ರಿಟಿಷ್ ಅವ್ರು ಮಾಡಿದ್ದು, ಓಕೆನಾ. ಸೊ ಆವಾಗೂ ಮತ್ತು ಇವಾಗಲೂ ಸಹ ತುಂಬ ಅಪ್ಗ್ರೇಡ್ ಆಗಿದೆ. ದ ಸೆಂಟ್ರಲ್ ಆಫೀಸ್ ಆಫ್ ದಿ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಈಸ್ ಅಟ್ ಹುಬ್ಬಳ್ಳಿ. ಸೊ ಮೇನ್ ಸೆಂಟ್ರಲ್ ಆಫೀಸ್ ಎಲ್ಲಿದೆ? ಹುಬ್ಬಳ್ಳಿನಲ್ಲಿದೆ. ಆಲ್ಮೋಸ್ಟ್ ರೈಲ್ವೆ ರೂಟ್ಸ್ ಆಫ್ ದಿ ಸ್ಟೇಟ್ ಕಮ್ ಅಂಡರ್ ದಿಸ್ ಅಡ್ಮಿನಿಸ್ಟ್ರೇಷನ್. ದಿಸ್ ಟ್ರಾನ್ಸ್ಪೋರ್ಟೇಷನ್ ಕ್ಯಾರೀಸ್ ನಾಟ್ ಓನ್ಲಿ ಪ್ಯಾಸೆಂಜರ್ಸ್ ಬಟ್ ಆಲ್ಸೋ ಗೂಡ್ಸ್. ಸೊ ನಾರ್ಮಲ್ ನಾವೆಲ್ಲ ಹತ್ತೋಗೋದು ಯಾವ ಟ್ರೈನ್? ಅದು ಪ್ಯಾಸೆಂಜರ್ ಟ್ರೈನ್. ಪ್ರಾಡಕ್ಟ್ಸ್ನ ಏನು ಬೇಕಾದ ಪ್ರಾಡಕ್ಟ್, ಪೆಟ್ರೋಲ್ಸು, ಟೆಕ್ಸ್ಟೈಲ್ಸು ಅಂದರೆ ಬಟ್ಟೆಗಳು, ಮೊಬೈಲ್ಸ್ ಆಗಿರ್ಬೋದು, ಪ್ರತಿಯೊಂದು ಸಹ ಗೂಡ್ಸನ್ನ ಇಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಸೊ ಅದನ್ನು ಗೂಡ್ಸ್ ಟ್ರೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಟರ್ ಟ್ರಾನ್ಸ್ಪೋರ್ಟ್. ಕರ್ನಾಟಕ ಸ್ಟೇಟ್ ಹ್ಯಾಸ್ ದ ಕೋಸ್ಟಲ್ ಲೈನ್ ಆಫ್ 320 kilometers ಕನ್ಸಿಸ್ಟಿಂಗ್ ಆಫ್ 1 ಮೇಜರ್ ಪೋರ್ಟ್ ಆ್ಯಂಡ್ 12 ಸ್ಮಾಲ್ ಪೋರ್ಟ್ಸ್. ಪೋರ್ಟ್ಸ್ ಅಂದರೆ ಎಲ್ಲಿ ನಮ್ಮ ಶಿಪ್ಸು ಬಂದು ನಿಲ್ಲುತ್ತಲ್ಲ ಅದನ್ನು ಪೋರ್ಟ್ಸ್ ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ 1 ಮೇಜರ್ ಪೋರ್ಟು ಮತ್ತು 12 ಚಿಕ್ಕ ಪೋರ್ಟ್ಗಳಿವೆ ಅಂದರೆ ಬಂದರುಗಳಿವೆ. ದ ಬಿಗ್ ನ್ಯೂ ಮಂಗಳೂರು ಮೇಜರ್ ಪೋರ್ಟ್ ಈಸ್ ಓನ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ರಿಮೈನಿಂಗ್ ಪೋರ್ಟ್ಸ್ ಆರ್ ಅಂಡರ್ ದಿ ಓನರ್ಶಿಪ್ ಆಫ್ ಸ್ಟೇಟ್ ಗೌರ್ಮೆಂಟ್. ಮಂಗಳೂರು ಪೋರ್ಟ್ ಯಾರ ಹ್ಯಾಂಡ್ ಓವರಲ್ಲಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್. ರಿಮೈನಿಂಗ್ ಎಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ ಹ್ಯಾಂಡ್ ಓವರಲ್ಲಿ ಇದೆ. ಅಮಾಂಗ್ ದಿಸ್ ಕಾರವಾರ, ಬಿಳಿಕೆರೆ, ಮಲ್ಪೆ ಆ್ಯಂಡ್ ಮಂಗಳೂರು ಪೋರ್ಟ್ಸ್ ಕ್ಯಾರಿ considerable quantity of goods. State water transport have facilitated link to many states and many countries of the world. ಓಕೆನಾ. ಸೊ ಇಲ್ಲಿ ವಾಟರ್ ಟ್ರಾನ್ಸ್ಪೋರ್ಟು ನಮ್ಮ ಸುತ್ತಮುತ್ತಲಿನ ದೇಶಗಳಿಗೆ ಮಾತ್ರ ಅಲ್ಲದೆ ವರ್ಲ್ಡ್ ವೈಡ್ ಕೂಡ ಅಲ್ಲಿ ನಾವು ರೀಚ್ ಆಗ್ಬೋದು, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಏರ್ ಟ್ರಾನ್ಸ್ಪೋರ್ಟ್. ಏರ್ ಟ್ರಾನ್ಸ್ಪೋರ್ಟ್ ಈಸ್ ದ ಫಾಸ್ಟೆಸ್ಟ್ ಟ್ರಾನ್ಸ್ಪೋರ್ಟ್. ಇಟ್ ಕ್ಯಾನ್ ಕ್ಯಾರಿ ಮೆನ್ ಆ್ಯಂಡ್ ಮೆಟೀರಿಯಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ದಿ ಅನದರ್ ಪ್ಲೇಸ್ ವೆರಿ ಕ್ವಿಕ್ಲಿ ಅಲ್ವಾ. ಸೊ ನಾವು ಏರೋಪ್ಲೇನ್, ಹೆಲಿಕಾಪ್ಟರು ಅದರೆಲ್ಲ ಹೋದರೆ ತುಂಬ ಬೇಗ ರೀಚ್ ಆಗ್ಬೋದು. ಸೊ ಹಾಗಾಗಿ ಅದು ಕ್ವಿಕ್ಕಾಗಿ ಹೋಗುತ್ತೆ. ಇಟ್ ಈಸ್ ವೆರಿ ಯೂಸ್ಫುಲ್ ಟು ಇಂಟರ್ನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಆಫ್ ದಿ ಸ್ಟೇಟ್. ಏರ್ವೇಸು ನಾವು ಇಂಟರ್ನಲ್ಲು ಹೋಗ್ಬೋದು ಮತ್ತು ಎಕ್ಸ್ಟರ್ನಲ್ ಔಟ್ ಆಫ್ ಅವರ್ ಕಂಟ್ರಿ ಬಾರ್ಡರ್ಸು ಸಹ ಹೋಗ್ಬೋದು. ದ country's first greenfield international airport has been developed at ದೇವನಹಳ್ಳಿ ನಿಯರ್ ಬೆಂಗಳೂರು. ಸೊ ಇವಾಗ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿ ದೇವನಹಳ್ಳಿಲಿ ಅಲ್ವಾ. ಸೊ ಇಟ್ ಫೆಸಿಲಿಟೇಟ್ಸ್ ಕನ್ಸಿಡರಬಲ್ ಕಾಂಟ್ರಿಬ್ಯೂಷನ್ ಟು ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇಂಡಸ್ಟ್ರೀಸ್ ಬೈ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಅದರ್ ಫೀಲ್ಡ್ ಆಫ್ ಸ್ಟೇಟ್. ಸೊ ಇದರಿಂದ ನಮಗೆ ಏನೇನು ಯೂಸ್ ಆಗುತ್ತೆ ಅಂದರೆ ಓವರಾಲ್ ಡೆವಲಪ್ಮೆಂಟ್ ಆಗುತ್ತೆ. ಅಗ್ರಿಕಲ್ಚರ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಲ್ಲದರಲ್ಲೂ ಅದು ಡೆವಲಪ್ ಆಗುತ್ತೆ.
Airport are there in the other cities also like Mangaluru, Hubballi and Mysore. Government is trying to develop these airports under private participation. ಸೊ ಇವಾಗ ಮಂಗಳೂರಲ್ಲಿ, ಹುಬ್ಬಳ್ಳಿ, ಮೈಸೂರಲ್ಲಿ ಎಲ್ಲೆಲ್ಲಿ ಇದೆಯೋ ಏರ್ಪೋರ್ಟ್ಸು ಅದನ್ನು ಸಹ ಗೌರ್ಮೆಂಟು ಡೆವಲಪ್ ಮಾಡೋಕ್ಕೆ ಪ್ರೈವೇಟ್ ಪಾರ್ಟಿಸಿಪೇಷನ್ ಜೊತೆ ಟ್ರೈ ಮಾಡ್ತಿದೆ. ನೆಕ್ಸ್ಟ್ ಈಸ್ ಟೆಲಿಕಮ್ಯುನಿಕೇಷನ್. ದ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್ ಇನ್ ದ ಸ್ಟೇಟ್ ಈಸ್ ಆಪರೇಟ್ ಬೈ both public and private sectors along with the Bharat Sanchar Nigam Limited, that is BSNL. Other major private operators in Karnataka are Vodafone, Bharati Airtel, Spice, Reliance, etc. ಸೊ ಯೂಶಲಾಗಿ ಟೆಲಿಕಮ್ಯುನಿಕೇಷನ್ ಇಲ್ಲದೆ ಈಗ ಎಲ್ಲೂ ಯಾರು ಜೀವನನೇ ಮಾಡೋಕ್ಕಾಗಲ್ಲ ಅನ್ನೋ ರೇಂಜ್ಗೆ ನಾವು ಅಷ್ಟು ಡಿಪೆಂಡ್ ಆಗಿದ್ದೀವಿ ಅಲ್ವಾ. ಸೊ ಅದರಲ್ಲಿ ಪಬ್ಲಿಕ್ ಮತ್ತು ಪ್ರೈವೇಟ್ ಸೆಕ್ಟರ್ಸ್ ಇದೆ. ಸೊ BSNL ಬಂದ್ಬಿಟ್ಟು ಪಬ್ಲಿಕ್ಕು, ಮಿಕ್ಕಿದ್ದು ಯಾವುದೇ ಆದರೂ ಅದು ಪ್ರೈವೇಟ್ ಸೆಕ್ಟರ್. ವೋಡಾಫೋನ್, ಏರ್ಟೆಲ್ ಯಾವುದಾದ್ರೂ ಆಗಿರ್ಬೋದು. ನೆಕ್ಸ್ಟ್ ಹೆಲ್ತ್ ಆ್ಯಂಡ್ ಎಜುಕೇಷನ್. ಕರ್ನಾಟಕ ಹ್ಯಾಸ್ ಮೇಡ್ ಅ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಇನ್ imparting the health status of its people. Over the period, it has made substantial progress in building the better health service both in urban and ರೂರಲ್ ಏರಿಯಾಸ್. ಸೊ ಇವಾಗ ಕರ್ನಾಟಕ ಗೌರ್ಮೆಂಟು ತುಂಬ ಕಷ್ಟಪಟ್ಟು ಜನರಿಗೆ ಒಳ್ಳೆಯದಾಗಲಿ, ಅವ್ರ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಹಾಸ್ಪಿಟಲ್ಸ್ನ ಓಪನ್ ಮಾಡಿಸ್ತಿದೆ. ಸೊ ಅದು ರೂರಲ್ ಆಗಿರ್ಬೋದು ಮತ್ತು ಅರ್ಬನಲ್ಲೂ ಸಹ ಆಗಿರ್ಬೋದು. ದ ಪ್ರೈಮರಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ರೂರಲ್ ಏರಿಯಾಸ್ ಆರ್ fulfilled the need of the people through minimum needs program. ಸೊ ಇಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಯಾವ ಪ್ರೋಗ್ರಾಮ್ನ ಫುಲ್ಫಿಲ್ ಮಾಡ್ತಾರೆ ಅಂದರೆ ಮಿನಿಮಮ್ ನೀಡ್ ಪ್ರೋಗ್ರಾಮಿಂದ. ದೇರ್ ಆರ್ 2330 ಪ್ರೈಮರಿ ಹೆಲ್ತ್ ಸೆಂಟರ್ಸ್, 8870 ಸಬ್ ಸೆಂಟರ್ಸ್ ಆ್ಯಂಡ್ 180 ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಇನ್ ಕರ್ನಾಟಕ. ಸೊ ಇದೆಲ್ಲ ಹೆಲ್ತ್ ಸೆಂಟರ್ಸ್. ನೆಕ್ಸ್ಟ್, ದ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ implements various national and state health programs of public importance. It also provides systematic health care service to the people of the state through various types of health and medical institutions. ಸೊ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಅವರು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ನ ತೊಗೊಂಬಂದು ಸ್ಟೇಟ್ನಲ್ಲಿ ಮತ್ತು ಕಂಟ್ರಿನಲ್ಲಿ ಮಕ್ಕಳ ಹೆಲ್ತ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಸಿಸ್ಟಮ್ಯಾಟಿಕ್ಕಾಗಿ ಕೇರ್ ಮಾಡ್ತಿದ್ದಾರೆ. ಮತ್ತು ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಮುಖಾಂತರ ಸಹ ಅವರು ಡೆವಲಪ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಜನನಿ ಸುರಕ್ಷಾ ಯೋಜನಾ, ತಾಯಿ ಭಾಗ್ಯ, ಮಡಿಲು ಎಕ್ಸೆಟ್ರಾ. ನೆಕ್ಸ್ಟ್, ಎಜುಕೇಷನ್. ದ ಎಕನಾಮಿಕ್ ಗ್ರೋತ್ ಆಫ್ ಕರ್ನಾಟಕ ಈಸ್ ಲಾರ್ಜ್ಲಿ ಬೇಸ್ಡ್ ಆನ್ ದಿ ನಾಲೆಜ್ ಬೇಸ್ ಆಫ್ ದಿ ಸೊಸೈಟಿ. ದ ಸ್ಟೇಟ್ ಹ್ಯಾಸ್ embarked on significant reforms in the education sector with increased public investment to ensure quality education. ಅಲ್ವಾ, ನಮ್ಮ ಕರ್ನಾಟಕ ಗೌರ್ಮೆಂಟು ಸಹ ತುಂಬ ಎಜುಕೇಷನ್ ಕಡೆ ಸಪೋರ್ಟ್ ಮಾಡ್ತಿದೆ. ಇವಾಗ ಗೌರ್ಮೆಂಟ್ ಸ್ಕೂಲ್ಸ್ ಆಗಿರ್ಬೋದು, ಅಲ್ಲೂ ಸಹ ಮಕ್ಕಳಿಗೆ ಒಳ್ಳೆ ಬಟ್ಟೆ, ಊಟ ಎಲ್ಲವನ್ನು ಪ್ರೊವೈಡ್ ಮಾಡ್ತಿದೆ. ದೇ ಆರ್ ಪ್ರೈಮರಿ ಸ್ಕೂಲ್ಸ್, ಹೈಸ್ಕೂಲ್ಸ್, ಪ್ರೀ ಯೂನಿವರ್ಸಿಟಿ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ ವಿಚ್ ಆರ್ ಇಂಪಾರ್ಟಿಂಗ್ ಕ್ವಾಲಿಟಿ ಎಜುಕೇಷನ್. ಗೌರ್ಮೆಂಟು ಸಹ ನಮ್ಮ ಪ್ರೀ ಸ್ಕೂಲ್ ಇರ್ಬೋದು, ಹೈಸ್ಕೂಲು ಮತ್ತು ಲೋವರ್ ಕ್ಲಾಸಸ್ಸು ಮತ್ತು ಯೂನಿವರ್ಸಿಟಿ ಸಹ ಗೌರ್ಮೆಂಟ್ ಕಂಟ್ರೋಲಲ್ಲಿ ತುಂಬ ಇದೆ. ಮತ್ತು ಅಲ್ಲಿ ಅಡ್ಮಿಷನ್ಸು ಸಹ ಈಗ ತುಂಬ ಚೆನ್ನಾಗಿ ಆಗ್ತಿದೆ. ಮತ್ತು ಆ ಕರ್ನಾಟಕ ಗೌರ್ಮೆಂಟ ಏಮ್ ಏನು ಅಂದರೆ ಎಲ್ಲ ಮಕ್ಕಳಿಗೂ ಕ್ವಾಲಿಟಿ ಎಜುಕೇಷನ್ ಕೊಡಿಸ್ಬೇಕು ಅಂತ. ನೆಕ್ಸ್ಟ್, ಕರ್ನಾಟಕ ಈಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟೇಟ್ ಇನ್ ಇಂಡಿಯಾ. ಇಟ್ ಅಟೈನ್ಡ್ 75% ಆಫ್ ಲಿಟ್ರಸಿ ಬೈ 2011. ಸೊ ನಮಗೆ 100% ಪಾಪ್ಯುಲೇಷನ್ ಇದ್ದರೆ ಕರ್ನಾಟಕದಲ್ಲಿ 75.6% ಬಂದ್ಬಿಟ್ಟು ಲಿಟರಸಿ ಅಂದರೆ ಓದು ಬರಹ ಗೊತ್ತಿರೋರು ಇದ್ದಾರೆ. ಗೌರ್ಮೆಂಟ್ ಆಫ್ ಕರ್ನಾಟಕ has established Karnataka Knowledge Commission not only to extend the higher education but also to meet the requirement of the growing industry and service sectors as well as to meet the global challenges. ಸೊ ಕಮಿಷನ್ ಏನು, ಕರ್ನಾಟಕ ನಾಲೆಡ್ಜ್ ಕಮಿಷನ್. ಸೊ ಅದು ಏನು ಮಾಡ್ತಿದೆ ಅಂದರೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಅವರು ನಾಳೆ ದಿವಸ ಅವರ ಕಾಲ ಮೇಲೆ ಅವರು ನಿಂತ್ಕೋಬೇಕು, ಸ್ಟೇಟ್ನ ಮತ್ತು ಇಂಡಸ್ಟ್ರೀಸ್ನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ನಾಲೆಡ್ಜ್ ಇರಬೇಕು. ಮತ್ತು ಗ್ಲೋಬಲ್ ಚಾಲೆಂಜಸ್ನ ಅವರು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಆಲ್ ದ ಎಬೋವ್ ಫೀಲ್ಡ್ಸ್ ಆರ್ ಪ್ರೊವೈಡಿಂಗ್ ದೇರ್ ಓನ್ ಕಾಂಟ್ರಿಬ್ಯೂಷನ್ಸ್ ಟು ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ವಿತ್ ಮ್ಯೂಚುವಲ್ ಕೋಆಪರೇಷನ್. ಸೊ ಇಲ್ಲಿ ಪ್ರತಿಯೊಂದು
ಫೀಲ್ಡ್ಸು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಒಂದು ಫೀಲ್ಡ್ ಇಲ್ಲ ಅಂದರೆ ಇನ್ನೊಂದು ಫೀಲ್ಡ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಒಂದು ಮ್ಯೂಚುವಲ್ ಕೋಆಪ್ರೇಷನಲ್ಲಿ ಕಷ್ಟಪಟ್ಟರೆ ಮಾತ್ರ ಇಲ್ಲಿ ಪ್ರೋಗ್ರೆಸ್ಸು ಸಾಧ್ಯ ಮತ್ತು ಎಕನಾಮಿಕ್ ಡೆವಲಪ್ಮೆಂಟು ಸಹ ಆಗುತ್ತೆ. ಇನ್ನೂ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಸಿಬ್ಲಿಂಗ್ಸ್ಗೆ ಯಾರಾದರೂ ರಿಕ್ವೈರ್ಮೆಂಟ್ ಇದ್ದರೆ ಶೇರ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ. ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ತಪ್ಪದೇ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.